ಏ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೃತಿಕಾ ದರ್ಶನ್. ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಕಾಣಿಸೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೊಳ್ಳೆ ರಂಗೋಲಿನ ಮತ್ತು ನಾನು ಮಾಡಿರೋ ಅಂಥ ಪೂಜೆನ ನೋಡ್ಕೊಂಡು ಬನ್ನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಚಟ್ನಿ ಮಸಾಲ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚಟ್ನಿ ಕೂಡ ಪ್ರಿಪೇರ್ ಆಯಿತು. ಇವಾಗ ಆಲೂಗಡ್ಡೆ ಪಲ್ಯಗೆ ಒಗ್ಗರಣೆ ಹಾಕೋಣ. ಸೊ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ದಪ್ಪ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆ ಬಟಾಣಿ ಎಲ್ಲದನ್ನು ಹಾಕಿ ಮಾಗಿಸ್ಕೊಂಡು ಹಾಗೆ ಸ್ಮ್ಯಾಶ್ ಮಾಡಿಟ್ಕೊಂಡಿರೋವಂಥ ಆಲೂಗಡ್ಡೆ, ಉಪ್ಪು, ಅರಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಹೆಂಚನ್ನ ಕಾಯಕ್ಕೆ ಇಟ್ಕೊಂಡು ಅದ್ರ ಮೇಲೆ ಕೂಡ ನಾನು ದೋಸೆನ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆನ ಗ್ರೀಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ನೋಡಿ, ಫೈನಲಿ ತಿಂಡಿ ಕೂಡ ಪ್ರಿಪೇರ್ ಮಾಡಿಕೊಂಡೆ. ತ್ರಯುಗೆ ಸ್ವಲ್ಪ ಬಟ್ಟೆಗಳೆಲ್ಲ ಚಿಕ್ಕದಾಗ್ತಾ ಇತ್ತು ಆ್ಯಂಡ್ ಫುಲ್ ಹಾಮ್ ಶರ್ಟ್ಸೇ ಇತ್ತು ಅವನಿಗೆ. ಈಗ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ತೊಗೊಂಡಿದ್ದಂಥ ಫುಲ್ ಹಾಮ್ ಶರ್ಟ್ಸ್ ಇತ್ತು. ಅದಕ್ಕಿಂತ ಹಿಂದೆ ತೊಗೊಂಡಿದ್ದು ಅವನಿಗೆ ಇವಾಗ ಆಗಲ್ಲ. ಅವನು ತಿಂಗಳ ಬೆಳೀತಾ ಇದ್ದಾನೇನೋ ಅಂತ ಅನಿಸುತ್ತೆ ನನಗೆ, ಅಷ್ಟು ಬೇಗ ಬೆಳೆದ್ಬಿಡ್ತಾನೆ. ಸೊ ಇದನ್ನೆಲ್ಲ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಅವನಿಗೆ ಹುಟ್ಟಿದಾಗಿಂದನೂ ನಾನು ಸ್ವಲ್ಪ ಆನ್ಲೈನ್ ಶಾಪಿಂಗ್ ಜಾಸ್ತಿನೇ ಮಾಡಿದ್ದೀನಿ. ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿರೋದು ತುಂಬ ಕಡಿಮೆ. ಆ್ಯಂಡ್ ಈ ಕ್ವಾಲಿಟಿ ಬಟ್ಟೆ ಕೂಡ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಮಕ್ಕಳಿಗೆ ವೆಲ್ ಆ್ಯಂಡ್ ಗುಡ್ ಅಂತಲೇ ಹೇಳ್ಬೋದು. ತುಂಬಾ ಕಂಫರ್ಟೇಬಲ್ ಆಗಿರ್ತಾರೆ. ಸೊ ನಾನು ಚಿಕ್ಕವನಿದ್ದಾಗ ಆರ್ಡರ್ ಮಾಡಿದಂಥ ಟೀ ಶರ್ಟ್ಸ್ ಆಗಿರ್ಬೋದು, ಅದು ಯಾವುದೂ ಇವನಿಗೆ ಇವಾಗ ಆಗ್ತಾ ಇರಲಿಲ್ಲ. ಸೊ 2.5 ಇಯರ್ಸ್ ಅಷ್ಟು ಏಜ್ ಲಿಮಿಟ್ನ ತೊಗೊಂಡು ನಾನು ಈ ಥರ ಶರ್ಟ್ಸ್ ಮತ್ತು ಪ್ಯಾಂಟ್ಸ್ನ ಆರ್ಡರ್ ಮಾಡಿಕೊಂಡೆ. ಕಲರ್ಸ್ ಆಗಿರ್ಬೋದು, ಬಟ್ಟೆ ಕ್ವಾಲಿಟಿ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಯೂಸ್ ಮಾಡಿದ್ದೀನಿ ಕೂಡ. ಇದು ಯಾವುದು ಗುಂಜು ಥರ ಎದೇಳೋದು ಹತ್ರ ಎಲ್ಲ ಆಗಲ್ಲ. ಸೊ ಫೈನಲಿ ನನಗಂತೂ ಇದರಲ್ಲಿ ತೃಪ್ತಿ ಇರೋದ್ರಿಂದ ನಾನು ಈ ವ್ಲಾಗಲ್ಲಿ ಈ ಶರ್ಟ್ಸ್ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಯಾರಿಗಾದರೂ ಈ ಥರದ್ದು ಶರ್ಟ್ಸ್ ಮತ್ತು ಪ್ಯಾಂಟ್ಸ್ನ ಡೈಲಿ ವೇರ್ಗೆ ಮಕ್ಳಿಗೆ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಪರ್ಚೇಸ್ ಮಾಡಿ. ಇದಕ್ಕೆ ಪಾಯಿಂಟ್ಸ್ ಕೊಡೋದಾದರೆ 10/10 ಕೊಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೂ ಯೂಸ್ಫುಲ್ ಅಂತ ಅನಿಸಿದರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಆ್ಯಂಡ್ ಪ್ಲೀಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದಂಥ ಯಾವುದೇ ವೀಡಿಯೋಸ್ ಆಗಿರ್ಬೋದು ಅದ್ರದ್ದು ಡೈರೆಕ್ಟ್ ನೋಟಿಫಿಕೇಷನ್ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಆ್ಯಂಡ್ ನನ್ನ ವ್ಲಾಗ್ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇನ್ನು ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂತ ನಿಮಗೂ ಅನಿಸಿದ್ರೆ ಪ್ಲೀಸ್ ನನ್ನ ಒಂದು ವ್ಲಾಗ್ನ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಸೊ ನೋಡಿ, ಈ ರೀತಿಯಾಗಿ ಬಟ್ಟೆನ ಅರೇಂಜ್ ಮಾಡಿ ಇಟ್ಕೊಂಡೆ. ಅಂದರೆ ಇಮ್ಯಾಜಿನ್ ಮಾಡಿಕೊಂಡು ಸುಮ್ಮನೆ ಈ ಥರ ಹಾಕ್ಬೋದೇನೋ ಈ ಕಾಂಬಿನೇಷನಲ್ಲಿ ಅಂತ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಒಂದೊಳ್ಳೆ ಗುಡ್ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಟಿಲ್ ದಟ್, ಮಿಸ್ ಯು ಆಲ್. Keep watching me. Thanks for supporting me. Thank you so much. Bye-bye. Bye-bye.